ಕೋಲಾರ ನಗರದ ನಿರ್ಮಾತೃ ಟಿ ಚೆನ್ನಯ್ಯನವರನ್ನ ಸ್ಮರಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷ ವಿವಿಧ ಕಾರ್ಯಕ್ರಮಗಳನ್ನು ರೂಪಿಸಬೇಕೆಂದು ಸಮಾಜ ಸೇವಕ ಸಿಎಂ ಶ್ರೀನಾಥ್ ಅವರು ಕರೆ ನೀಡಿದ್ದಾರೆ. ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ದಿವಂಗತ ಟಿ ಚೆನ್ನಯ್ಯ ಅವರ 41ನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಟಿ ಚೆನ್ನಯ್ಯ ಅವರ ಆದರ್ಶಗಳನ್ನು ಯುವ ಪೀಳಿಗೆಗೆ ತಿಳಿಸುವ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ಟಿ ಚೆನ್ನಯ್ಯ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ದೀಪ ಬೆಳಗಿಸಿ ಉದ್ಘಾಟಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಮಾಜ ಸೇವಕ ಸಿಎಂ ಆರ್ ಶ್ರೀನಾಥ್, ಟಿ ಚೆನ್ನಯ್ಯ ಅವರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು, ಸಂವಿಧಾನ ರಚನಾ ಸಭೆಯ ಸದಸ್ಯರಾಗಿದ್ದರು, ಗಾಂಧಿವಾದಿಗಳಾಗಿದ್ದರು ಮತ್ತು ಕೆಂಗಲ್ ಹನುಮಂತಯ್ಯನವರ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದರು ಎಂದು ಸ್ಮರಿಸಿದರು. ಅವರು ಕೋಲಾರ ನಗರಕ್ಕೆ ನೀಡಿದ ಕೊಡುಗೆಗಳನ್ನು ನೆನಪಿಸಿಕೊಂಡರು. ಕೋಲಾರ ನಗರಕ್ಕೆ ಟಿ ಚೆನ್ನಯ್ಯನವರ ಕೊಡುಗೆ ಅಪಾರವಾಗಿದೆ. ಹಳೆ ಬಸ್ ನಿಲ್ದಾಣ, ನಚಿಕೇತನ ವಿದ್ಯಾರ್ಥಿ ನಿಲಯ, ಸಂತೆ ಪ್ರಾಂಗಣ, ಉದ್ಯಾನವನಗಳ ನಿರ್ಮಾಣ ಸೇರಿದಂತೆ ಜಿಲ್ಲೆಗೆ ಮೊಟ್ಟಮೊದಲು ವಿದ್ಯುತ್ ಶಕ್ತಿಯನ್ನ ಒದಗಿಸಿಕೊಡುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಮಹಾತ್ಮ ಗಾಂಧೀಜಿಯವರನ್ನ ಕೋಲಾರದ ಹಿಂದಿನ ಗಾಂಧಿನಗರಕ್ಕೆ ಕರೆತರಲು ಶ್ರಮಿಸಿದರು ಎಂದು ಶ್ರೀನಾಥ್ ವಿವರಿಸಿದ್ದಾರೆ. ಅಂತ ವ್ಯಕ್ತಿತ್ವಗಳು ಇವತ್ತು ದಿವಸ ಅವರ ಹಾದಿಯಲ್ಲಿ ನಡ್ತಕ್ಕಂಥ ಒಂದು ಅವಶ್ಯಕತೆ ಇವತ್ತು ತುಂಬಾ ಜರೂರಿ ಇದೆ. ಬರ್ತಾರೆ ಎಲ್ಲ